ನ್ಯಾಯಾಧೀಶರು ಆಗ ತಮ್ಮ ವಿವೇಚನೆಗೆ ಅನುಗುಣವಾಗಿ ಅವರಿಗೆ ಜಾಮೀನು ಕೊಡಬೇಕಾ ಬೇಡವಾ ಅನ್ನೋದನ್ನ ನಿರ್ಧರಿಸ್ತಾರೆ. ಮೊದಲು ಅರೆಸ್ಟ್ ಮಾಡ್ತಾರೆ, ಯಾಕಂದರೆ ನಾನ್ ಬೇಲಬಲ್ ಅಫೆನ್ಸ್ ಇರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ನ್ಯಾಯಾಧೀಶ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರತಿನಿತ್ಯ ಇಂತಹ ಪ್ರಕರಣಗಳು ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬರು ಶೋಷಣೆಗಳು ಒಳಗಾಗ್ತಾ ಇದ್ದಾರೆ. ಯಾಕೆ ಕಾನೂನು ಸಡಿಲವಾಗಿದೆ ಅಂತನಾ ಅಥವಾ ಆರೋಪಿಗಳಿಗೆ ಶಿಕ್ಷೆ ಕಡಿಮೆ ಆಗ್ತಾ ಇದೆ ಅಂತನಂತ? ಕಾನೂನಿನಲ್ಲಿ ಯಾವ ರೀತಿ ಕ್ರಮ ತಗೋಬೇಕು, ಈ ಒಂದು ಅಪರಾಧಕ್ಕೆ ಯಾವ ರೀತಿ ಶಿಕ್ಷೆ ಒಳಪಡಿಸ್ಬೋದು ಅನ್ನೋದನ್ನ ಆಲ್ರೆಡಿ ನಿರ್ಧಾರ ಮಾಡಾಗಿದೆ. ಅದು ಕಾನೂನಿನಲ್ಲಿದೆ. ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾರಲ್ಲ, ಆ ಪಾರ್ಟ್ನಲ್ಲಿ ಪೊಲೀಸರು ಇನ್ನೂ ಒಂದು ಕಠಿಣವಾದ ಕ್ರಮಗಳನ್ನು ತಗೊಂಡು ಮತ್ತು ಇನ್ನೂ ಕಾನೂನಿನಲ್ಲಿ ಹೆಚ್ಚು ಸ್ಟ್ರಿಕ್ಟಾಗಿ ವಿಜಿಲೆಂಟಾಗಿ ಇದ್ದರೆ ಈ ರೀತಿ ಒಂದು ಪ್ರಕರಣಗಳು ಕಡಿಮೆ ಆಗ್ತದೆ ಅಂತ ನನ್ನ ಭಾವನೆ. ರಮ್ಯಾ ಪ್ರಕರಣವನ್ನು ತೆಗೆದುಕೊಳ್ಳೋದಾದರೆ ತಾವು ರಮ್ಯಾ ಅವರು ಆ ಒಂದು ಕಮೆಂಟನ್ನು ಮಾಡಿರುವಂಥದ್ದು ಕಾನೂನಾತ್ಮಕವಾಗೇ ಇದೆಯಾ ಅಥವಾ ಹೇಗೆ ಅಂತ? ಕಾನೂನಾತ್ಮಕ ನನ್ನ ಒಂದು ಒಪಿನಿಯನನ್ನು ನಾನು ಯಾರ ವಿರುದ್ಧನೂ ಬಳಸ್ತಾ ಇಲ್ಲ. ನ್ಯಾಯಾಲಯ ತಮ್ಮ ಒಪಿನಿಯನ್ ಏನು ಒಳಪಡಿಸಿದೆಯೋ ಮೊದಲನೇದಾಗಿ, ಎರಡನೇದಾಗಿ ಯಾವ ವ್ಯಕ್ತಿಗೆ ಅನ್ಯಾಯ ಆಗಿದೆಯೋ ಅವನಿಗೆ ನ್ಯಾಯ ಸಿಗಲಿ ಅಂತ ಪ್ರತಿಯೊಬ್ಬ ಪ್ರಜೆನೂ ಹೇಳ್ಬೋದು. ಅದು ಕಾನೂನಾತ್ಮಕವಾಗಿದೆ ಅಂತ ನಾನು ಹೇಳ್ತೀನಿ. ಅದು ಸರಿ ಇದೆ. ಅವರು ಮಾಡಿರೋ ಕಮೆಂಟ್ ಸರಿ ಇದೆ. ಈಗ ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಇದ್ದರೆ ಅಂದರೆ ಸೆಲೆಬ್ರಿಟಿಗಳೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಈ ರೀತಿ ಆಗಿದೆ. ಸೊ ಕಾನೂನು ಪ್ರಕ್ರಿಯೆ ಯಾವ ರೀತಿ ಮುಂದುವರಿಬೋದು ಇದರಲ್ಲಿ ಅಂತ? ನಮ್ಮ ದೇಶದಲ್ಲಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಎಲ್ಲರಿಗೂ ಕಾನೂನು ಒಂದೇ ಆಗಿರುತ್ತದೆ. ಸೆಲೆಬ್ರಿಟಿ ಆಗಿರ್ಬೋದು, ಸಾಮಾನ್ಯ ಪ್ರಜೆ ಆಗಿರ್ಬೋದು, ಯಾವ್ಯಾವ ರೀತಿ ಪ್ರೊಸೀಜರ್ ಇದೆಯೋ ಕಾನೂನಲ್ಲಿ ಆ ಪ್ರೊಸೀಜರ್ಗಳನ್ನ ಫಾಲೋ ಮಾಡಿಕೊಂಡು ಪೊಲೀಸರಿರ್ಬೋದು, ತನಿಖಾ ಸಂಸ್ಥೆಗಳಿರ್ಬೋದು, ನ್ಯಾಯಾಧೀಶರಿರ್ಬೋದು, ನ್ಯಾಯಾಲಯಗಳಾಗ್ಬೋದು ಕರ್ತವ್ಯ ನಿರ್ವಹಿಸುತ್ತದೆ. ಆ ನಂಬಿಕೆ ನನಗಿದೆ. ಯಾರನ್ನೆಲ್ಲ ಹೊಣೆಗಾರನಾಗಿ ಮಾಡ್ತಾರೆ ಇದರಲ್ಲಿ ಅಂತೇಳಿ? ಯಾಕಂದರೆ ತಾವು ಹೇಳ್ದಂಗೆ ನಕಲಿ ಅಕೌಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಬೇರೆ ಬೇರೆ ರೀತಿಯಾಗಿರ್ತದೆ. ಸೊ ಯಾರು ಹೊಣೆಗಾರ ಆಗ್ತಾರೆ? ಈಗ ಆಲ್ರೆಡಿ ಸಾಕಷ್ಟು ಜನರ ಮೇಲೆ FIR ಸಹ ದಾಖಲಾಗಿದೆ. ಈ ಒಂದು ಕೃತ್ಯದಲ್ಲಿ ಯಾರು ನೇರವಾಗಿ ಭಾಗಿಯಾಗಿದ್ದಾರೋ ಅವರ ಮೇಲೆ ಮತ್ತು ಅವರಿಗೆ ಯಾರು ಸಹಾಯ ಮಾಡಿರ್ತಾರೋ, ಅವರಿಗೆ ಅಬೆಟ್ ಮಾಡಿರ್ತಾರೋ, ಅವರಿಗೆ ಇನ್ಸ್ಟಿಗೇಟ್ ಮಾಡಿರ್ತಾರೋ ಅವರು ಕೂಡ ಇದರಲ್ಲಿ ಆರೋಪಿಗಳಾಗುವ ಸಾಧ್ಯತೆ ಇರ್ತದೆ. ಅಂದರೆ ಅವರಿಗೆ ಸಹಾಯ ಮಾಡಿರುವಂಥದ್ದು ಅಥವಾ ಪ್ರಚೋದಿಸಿರುವಂಥದ್ದು ಪದವನ್ನು ಬಳಸಿದ್ರೆ ಯಾವ ರೀತಿ ಅಂತದ್ದು? ಕೆಲವರು ಡೈರೆಕ್ಟಾಗಿ ಮಾಡೋಕ್ಕೆ ಹೋಗೋದೇ ಇಲ್ಲ, ನೇರವಾಗಿ ಇನ್ನೊಬ್ರಿಗೆ ಹೇಳ್ಕೊಟ್ಬಿಟ್ಟು ಮಾಡಿಸೋದು, ನೀವು ಈ ರೀತಿ ಮಾಡಿ ಅಂತ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದು, ಅವರಿಗೆ ಹಣ ಸಹಾಯ ಮಾಡೋದು, ಅವರಿಗೆ ಮಾರಲ್ ಸಪೋರ್ಟ್ ಕೊಡೋದು ಎಲ್ಲ ಮಾಡ್ತಾರಲ್ಲ, ಅಂಥವ್ರ ವಿರುದ್ಧ ಕೂಡ ಕ್ರಮ ತಗೋಬೋದು. ಈ ಬೆಳವಣಿಗೆ ಬಗ್ಗೆ ತಮ್ಮ ವಿಶ್ಲೇಷಣೆ ಏನು? ಇದು ನಿಜವಾಗಲೂ ಆಘಾತಕಾರಿಯಾದ ಬೆಳವಣಿಗೆ. ಈ ರೀತಿ ನಮ್ಮ ಸಮಾಜದಲ್ಲಿ ಸಾಮಾಜಿಕ ಜಾಲತಾಣದಿಂದ ಹೆಚ್ಚು ಹೆಚ್ಚು ಕೃತ್ಯಗಳು ನಡೀತಾ ಇದೆ. ಅದು ನಿಲ್ಲಬೇಕು, ಕಡಿಮೆ ಆಗಬೇಕು. ಜನರು ಸಾಮಾಜಿಕ ಜಾಲತಾಣವನ್ನು ಆರೋಗ್ಯಕರವಾಗಿ ಉಪಯೋಗಿಸ್ಕೋಬೇಕು. ಅದನ್ನು ಸಮಾಜಕ್ಕೆ ಮಾರಕವಾಗೋ ಥರ ಉಪಯೋಗಿಸಬಾರ್ದು ಅಂತ ನಾನು ಇಚ್ಛೆ ಪಡ್ತೀನಿ. ಈ ರೀತಿ ದುರ್ಬಳಕೆ ಮಾಡ್ಕೊಂಡಂಥವ್ರು ಮತ್ತು ಅಶ್ಲೀಲ ಪದಗಳನ್ನ ಬಳಸಿರುವಂಥದ್ದು, ಯಾಕಂದರೆ ರಮ್ಯಾ ಅವರು ಹೇಳ್ತಾ ಸಾಕಷ್ಟು ನೊಂದ್ಕೋತಾ ಇದ್ರು, ಈ ರೀತಿ ಪದಗಳನ್ನ ನಾನು ಹೇಳೋಕ್ಕೂ ಆಗೋಲ್ಲ ಅಂತೇಳಿ. ಅಂಥವ್ರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಕಾನೂನಲ್ಲಿ ಯಾವ ರೀತಿ ಶಿಕ್ಷೆ ಆಗುತ್ತೆ? ಕಾನೂನಿನಲ್ಲಿ ಇದರಲ್ಲಿ 3 ವರ್ಷಕ್ಕಿಂತ ಜಾಸ್ತಿ ಇಲ್ಲ ಪನಿಷ್ಮೆಂಟು. ಆದರೂ ಕೂಡ ಅವರಿಗೆ ಕಠಿಣವಾದ ಶಿಕ್ಷೆ ಇರುವ ಒಂದು ಕಾನೂನಿನಡಿಯಲ್ಲೇ ಅವರು ತಪ್ಪಿಸಿಕೊಂಡು ಹೋಗದೇ ಇರೋ ರೀತಿ ಅವರಿಗೆ ಕಠಿಣವಾದ ಶಿಕ್ಷೆ ಮತ್ತು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಆಗಬೇಕು ಅಂತ ಪೊಲೀಸರು ಸರಿಯಾಗಿ ತನಿಖೆ ನಡೆಸಿ ಕೋರ್ಟಿನಲ್ಲಿ ಸರಿಯಾಗಿ ಕೇಸನ್ನು ಮಂಡನೆ ಮಾಡಿದ್ರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗುವುದು ನಿಸ್ಸಂಶಯವಾಗಿ ಹಾಗೇ ಆಗ್ತದೆ. ಈ ಶಿಕ್ಷೆಗಳು ಆದರೆ ಮುಂದೆ ಈ ರೀತಿ ಘಟನೆಗಳು ಮರುಕಳಿಸುವಂಥದ್ದಕ್ಕೆ ತಡೆ ಹಾಕ್ಬೋದಲ್ವ ಅಂತ ನಾವು ಅನ್ಕೋತೀವಿ. ಆದರೆ ಶಿಕ್ಷೆ ಆಗ್ತಾನೆ ಇರುತ್ತೆ, ಜನ ಮಾಡ್ತಾನೆ ಇರ್ತಾರೆ. ಆದರೂ ಕೂಡ ಇದನ್ನು ತಡೆಗಟ್ಟುವಲ್ಲಿ ನಾವು ಯಾವ ರೀತಿ ಕ್ರಮ ವಹಿಸಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಇದು ಹಿರಿಯ ವಕೀಲರಾದಂಥ GV ರಾಮಮೂರ್ತಿ ಅವರ ಸ್ಪಷ್ಟವಾದಂಥ ಮಾತುಗಳು. ಈಗ ಹಾಕಿರುವಂಥ ಸೆಕ್ಷನ್ಗಳ ಅಡಿಯಲ್ಲಿ ಖಂಡಿತವಾಗಿಯೂ ಕಠಿಣವಾದಂಥ ಶಿಕ್ಷೆ ಆಗ್ತದೆ. ಮತ್ತು ಪ್ರಮುಖವಾಗಿ ಪೊಲೀಸರ ಜವಾಬ್ದಾರಿ ಹೆಚ್ಚಾಗಿದೆ. ಅವರು ತನಿಖೆಯನ್ನು ನಡೆಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಿದರೆ ಖಂಡಿತವಾಗಿಯೂ ಇಂಥ ಪ್ರಕರಣಗಳು ಮರುಕಳಿಸೋದು ತಪ್ಪುತ್ತದೆ.